ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಹೊಸ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ಬೇಗ ಸಿಗುತ್ತೆ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ನನ್ನ ರೆಗ್ಯುಲರ್ ನೀಡಲ್ ತಗೊಂಡಿದ್ದೀನಿ. ಇದು ನೀಡಲ್ ನಂಬರ್ 10 0.75 mm. ಹಾಗೆ ಇವತ್ತು ನಾನು 7 ಎಳೆ ದಾರನ ತಗೊಂತಿರೋದು. ಮೊದಲಿಗೆ ನಾನು ದಾರನ ಸೀರೆಗೆ ಲಾಕ್ ಮಾಡ್ಕೋತೀನಿ. ಯಾವ ತರ ಲಾಕ್ ಮಾಡ್ಕೋತೀನಿ, ಹಿಂದೆ ಗಂಟು ಬೀಳದೆ ಇರೋ ತರ ಅಂತ ನೋಡ್ಕೊಳ್ಳಿ. ದಾರ ಈ ರೀತಿ ಎಳ್ಕೊಂಡು ಈ ಸೈಡ್ಗೆ ನಾವು ದಾರನ ಎಳ್ಕೋಬೇಕು. ನಾವೇನು ರೆಗ್ಯುಲರ್ ನಾಟ್ಸ್ ಹಾಕ್ತಿವಿ ಅಲ್ವಾ, ಆ ತರ ನಾಟ್ಗಳನ್ನ ಹಾಕೋಬೇಕು. ನೋಡಿ ಈ ರೀತಿ ನಾನು ಯಾವ ತರ ಗಂಟ್ಗಳು ಹಾಕ್ತಿದ್ದೀನಿ ಅಲ್ವಾ, ಸೊ ಅದೇ ತರ ಗಂಟ್ಗಳನ್ನ ಹಾಕೊಂಡಾಗ ಸೀರೆ ಹಿಂದೆಗಡೆ ನಿಮ್ಗೆ ಆ ಗಂಟು ಕಾಣಿಸೋದಿಲ್ಲ. 2 ಗಂಟೆ ಹಾಕಿ ಆದ್ಮೇಲೆ ಸೇಮ್ ಪಾಯಿಂಟ್ಗೆನೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕೋತೀನಿ. ನೋಡಿ ಈ ರೀತಿ ಬರುತ್ತೆ, ಹಿಂದೆ ನಮ್ಗೆಲ್ಲೂ ಗಂಟು ಕಾಣಿಸೋದಿಲ್ಲ. ಚೈನ್ ಹಾಕಿ ಆದ್ಮೇಲೆ ನಾವ್ ಇವಾಗ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ದಾರ ತೆಗೆದು ಒಂದು ಬೀಡ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಆಂಟಿಕ್ ಬೀಡ್ನ ಯೂಸ್ ಮಾಡಿರೋದು. ನಿಮ್ಗೆ ಬೇಕು ಅಂದ್ರೆ ನೀವು ನಾರ್ಮಲ್ ಬೀಡ್ನ ಕೂಡ ಯೂಸ್ ಮಾಡ್ಬೋದು. ಬೀಡ್ನ ಹಾಕಿ ಬೀಡ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಈ ರೀತಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ. ನೋಡ್ಕೊಂಡು ಡೈರೆಕ್ಟ್ ಆಗಿ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಹಾಗೆ ನಾನು ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್, ವೆಬ್ಸೈಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಆದ್ಮೇಲೆ ನಾವಿವಾಗ ಚೈನ್ಗಳನ್ನ ಹಾಕೊಳ್ಳೋಣ. 1 2 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೋಬೇಕು. ಇವಾಗ ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ಗ್ಯಾಪ್ ಒಳಗಡೆಗೆ ಮತ್ತೆ ನಾವು ತ್ರಿಬಲ್ ಕ್ರೋಶೆನೆ ವರ್ಕ್ ಮಾಡ್ಬೇಕು. ನೋಡಿ 2ರಲ್ಲಿ 1 3 ಲೂಪ್ಸ್ ಆಗತ್ತೆ. ಮತ್ತೆ ದಾರ ತಗೊಂಡು 2ರಿಂದ ಹೊರಗಡೆ ಬನ್ನಿ. ಇವಾಗ ನಮ್ಗೆ 2 ಲೂಪ್ಸ್ ಆಗತ್ತೆ. ದಾರ ತಗೊಂಡು ಈ 2 ಲೂಪ್ ಅನ್ನ ಒಂದ್ ಮಾಡ್ಕೋಬೇಕು. ಫೈನಲಿ 1 ಲೂಪ್ ಆಗತ್ತೆ. ಇವಾಗ 3 ಚೈನ್ ಹಾಕೊಳ್ಳಿ. ನಾವೇನು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ನಾವು 3 ಚೈನ್ ನ ಲಾಕ್ ಮಾಡುವಂತದ್ದು. ನೋಡಿ ಇದು ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ ಅಲ್ವಾ, ಆತರ ಮತ್ತೆ ತ್ರಿಬಲ್ ಕ್ರೋಶೆ, ಸೇಮ್ ತ್ರಿಬಲ್ ಕ್ರೋಶೆ ಗ್ಯಾಪ್ ನ ಒಳಗಡೆನೆ ವರ್ಕ್ ಮಾಡ್ಕೋಬೇಕು. ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ತರ ಕ್ಲಾಸ್ ಚೂಸ್ ಮಾಡ್ಕೋಬೇಕು ಆ ತರ ಕ್ಲಾಸ್ ನ ನೀವು ಚೂಸ್ ಮಾಡ್ಕೋಬಹುದು. ಹಾಗೇನೆ ಇವಾಗ ಯುಗಾದಿ ಆಫರ್ ಅಂತ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಗೆ ಫೀಸ್ಗಳು ಕೂಡ ಕಡಿಮೆ ಇರುತ್ತೆ. ಮತ್ತೆ ತ್ರಿಬಲ್ ಕ್ರೋಶೆ, ಸೇಮ್ ನಾವೇನು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆ ಗ್ಯಾಪ್ ನ ಒಳಗಡೆಗೆ ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದ್ಮೇಲೆ ಈ ರೀತಿ ನಾವು 3 ಚೈನ್ ನ ಹಾಕೊಳ್ಳೋದನ್ನ ಮಿಸ್ ಮಾಡ್ಕೋಬಾರದು. 3 ಚೈನ್ ನ ಹಾಕಿ ನಾವು ಲಾಕ್ ಮಾಡಿದ್ರೇನೆ ಅದು ಪಿಕಾಟ್ ಸ್ಟಿಚ್ ಆಗಿ ಫಾರ್ಮ್ ಆಗೋದು. ನೋಡಿ 3 ಚೈನ್ ಹಾಕೊಂಡು ಸೇಮ್ ತ್ರಿಬಲ್ ಕ್ರೋಶೆಗೆನೆ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ತ್ರಿಬಲ್ ಕ್ರೋಶೆ. ನೀವ್ ಇಲ್ಲಿಗೆ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬಹುದಾ ಅಂತ ಕೇಳಿದ್ರೆ ಎಸ್ ಮಾಡ್ಕೋಬಹುದು. ನಿಮ್ಗೆ ತ್ರಿಬಲ್ ಕ್ರೋಶೆ ಬೇಕಾ ಅಥವಾ ಡಬಲ್ ಕ್ರೋಶೆ ಬೇಕಾ ನೋಡ್ಕೊಂಡು ನೀವು ವರ್ಕ್ ಅನ್ನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡೋದ್ರಿಂದ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ತ್ರಿಬಲ್ ಕ್ರೋಶೆ ಮಾಡೋದ್ರಿಂದ ಆರ್ಚ್ ಒಂಚೂರು ದೊಡ್ಡದಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶೆ ವರ್ಕ್ ನ ಮಾಡ್ಕೊಂಡ್ರೆ ವರ್ಕ್ ನಿಮ್ಗೆ ಬೇಗ ಆಗುತ್ತೆ. ಅದೇ ತ್ರಿಬಲ್ ಕ್ರೋಶೆಯಲ್ಲಿ ವರ್ಕ್ ನ ಮಾಡಿದ್ರೆ ಸ್ವಲ್ಪ ಡಿಲೇ ಆಗತ್ತೆ ವರ್ಕ್. ಸೊ ಮತ್ತೆ ತ್ರಿಬಲ್ ಕ್ರೋಶೆ, ಇವಾಗ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕೊಂಡು ಸೇಮ್ ತ್ರಿಬಲ್ ಕ್ರೋಶೆಗೆನೆ ನಾವು 3 ಚೈನ್ ನ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ತ್ರಿಬಲ್ ಕ್ರೋಶೆ, ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. ಇವಾಗ ನಾವೇನ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನ ಲಾಕ್ ಮಾಡೋದು.
ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಿರಬಾರ್ದು ತ್ರಿಬಲ್ ಕ್ರೋಶೆಗಳು. ಆ ರೀತಿ ನೋಡ್ಕೊಳ್ಳಿ. ಮತ್ತೆ ಕರೆಕ್ಟಾಗಿ ಶೇಪ್ ಬರುತ್ತಾ ನೋಡ್ಕೊಳ್ಳಿ. ಇಫ್ ಇನ್ ಕೇಸ್ ಬಂದಿಲ್ಲ ಅಂತ ಅಂದ್ರೆ ಒಂದು ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆನ ನಾವು ವರ್ಕ್ ಮಾಡ್ಕೊಳ್ಳೋಣ. ಟೋಟಲ್ ಆಗಿ ಇಲ್ಲಿ ನಾನು 7 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿ ನಾನು ಪಿಕೌಟ್ ಸ್ಟಿಚ್ನ ಮಾಡ್ಕೊಂಡಿರೋದು. ನಿಮಗೆ 7 ಆಗಲ್ಲ, 6 ಕೂಡ ನೀವು ಮಾಡ್ಕೋಬಹುದು. ನೋಡಿ, ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಸ್ಲ್ಯಾಂಟಿಂಗ್ ಆರ್ಚು ಎಲ್ಲದ್ ಬರುತ್ತೋ ಅಲ್ಲಿಗೆ ಈ ರೀತಿ ಕರೆಕ್ಟ್ ಮೆಷರ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಿಮ್ಗೆ ಲಾಕ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಸಿಕ್ತು ಅಂತ ಅಂದ್ರೆ ಇನ್ನು ಕೂಡ ಈ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇವಾಗ ಎಕ್ಸ್ಟ್ರಾ ಲಾಕ್ ಕೂಡ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೆ ಸೊ ಒಂದು ಬೀಡ್ ನ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಬೀಡ್ ಹಾಕೊಳ್ಳಿ, ಬೀಡ್ ನ ಲಾಕ್ ಮಾಡಿ ಆಮೇಲೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ನ ಹಾಕೋದ್ಕಿಂತ ಮುಂಚೆ ಕೂಡ ಒಂದು ಚೈನು ಮತ್ತೆ ಒಂದು ಬೀಡ್ ಲಾಕ್ ಈ ತರ ಕೂಡ ನೀವು ಮಾಡ್ಕೊಂಡು ವರ್ಕ್ ಅನ್ನ ಮಾಡ್ಕೋಬಹುದು. ಸೊ ಇಲ್ಲಿ ಬೀಡ್ ನ ಲಾಕ್ ಆದ್ಮೇಲೆ ಎಲ್ಲಿಗೂ ರೀಚ್ ಆಗುತ್ತೋ ನೋಡ್ಕೊಂಡು ಡೈರೆಕ್ಟ್ ಆಗಿ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಳ್ಳಿ, ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು, ಮತ್ತೆ ಈ 2ಅನ್ನು ಕೂಡ 1 ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ತರ ಇಲ್ಲೂ ಕೂಡ ನಾವು ವರ್ಕ್ ಅನ್ನ ಮಾಡ್ಕೊಳ್ಳುವಂಥದ್ದು. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರನ ತಗೋಬೇಕು ತ್ರಿಬಲ್ ಕ್ರೋಶೆ ಮಾಡೋದಕ್ಕೆ. 1 2 ಸತಿ ದಾರ ತಗೊಂಡು ನಾವೇನ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ತ್ರಿಬಲ್ ಕ್ರೋಶೆ ಅಂದ್ರೆ ಗ್ಯಾಪ್, ತ್ರಿಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶೆ. 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು, ಮತ್ತೆ ಈ 2ಅನ್ನು ಕೂಡ 1 ಮಾಡ್ಕೊಳ್ಳೋಣ. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. 1 2 3 ಚೈನ್ ಹಾಕೊಂಡು ನಾವೇನ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗೆ ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಇದು ಸ್ಲ್ಯಾಂಟಿಂಗ್ ಅಲ್ಲಿ ನಮ್ಗೆ ಪೆಟಲ್ ಅಂದ್ರೆ ಪೆಟಲ್ ತರ ಕಾಣಿಸುತ್ತೆ. ಇದು ನಮ್ಗೆ ಫೆದರ್ ತರ ಕಾಣಿಸುತ್ತೆ, ಅಂದ್ರೆ ಪಿಕಾಕ್ ಫೆದರ್ ಅಂತ ಹೇಳ್ತೀವಿ ಅಲ್ವಾ, ಸೊ ಆ ಟೈಪ್ ಅಲ್ಲಿ ಕಾಣಿಸುತ್ತೆ. ಬಟ್ ಸ್ಲ್ಯಾಂಟಿಂಗ್ ಅಲ್ಲಿ ಮಾಡ್ತಿರೋ ಅಂತದ್ದು. ಟ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೋದು ಕಂಪಲ್ಸರಿ, ಇದನ್ನ ಮಿಸ್ ಮಾಡ್ಕೋಬಿಡಿ. ಸುಮಾರು ಜನ ಕೇಳ್ತಾ ಇರ್ತೀರಾ ಮೆಟೀರಿಯಲ್ಸ್ ನಾನು ಪರ್ಚೇಸ್ ಮಾಡೋದು ಎಲ್ಲಿ ಅಂತ. ನಾನು ಪ್ರತಿ ವಿಡಿಯೋದಲ್ಲೂ ಮೆನ್ಷನ್ ಮಾಡಿರ್ತೀನಿ. ನಾನು ಪರ್ಚೇಸ್ ಮಾಡೋದು ಮೆಟೀರಿಯಲ್ಸ್ ನ ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್ ಜೊತೆಗೆ ವೆಬ್ಸೈಟ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ಅವ್ರ ಶಾಪ್ ಡೀಟೇಲ್ಸ್ ಇರುತ್ತೆ, ನಿಮಗೆ ವಿಸಿಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವರ ಒಂದು ವೆಬ್ಸೈಟ್ ಡೀಟೇಲ್ಸ್ ಇರುತ್ತೆ. ಆ ಒಂದು ವೆಬ್ಸೈಟ್ ನ ನೀವು ಚೆಕ್ಔಟ್ ಮಾಡಿದಾಗ ಸೊ ಅಲ್ಲಿ ನಿಮಗೆ ಬೀಡ್ ನ ಪರ್ಚೇಸ್ ಮಾಡೋ ಆಪ್ಷನ್ ಇರುತ್ತೆ. ಸೊ ಆಸ್ ಇಟ್ ಈಸ್ ನಿಮ್ಗೆ ಏನೇನು ಬೀಡ್ ಬೇಕೋ ಪರ್ಚೇಸ್ ಮಾಡಿ ನಿಮ್ ಲೊಕೇಶನ್ಗೆ ನೀವು ತರಿಸ್ಕೋಬಹುದು. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಸೊ ಒಂದ್ಸತಿ ನೀವು ಚೆಕ್ ಮಾಡಿ. 3 ಚೈನ್ ಹಾಕೊಂಡು ನಾವು ಮಾಡಿರೋಂಥ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಕ್ಲಾಸ್ ಬಗ್ಗೆನೂ ಅಷ್ಟೇ ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ಕ್ಲಾಸಸ್ ಕೂಡ ಸ್ಟಾಪ್ ಮಾಡಿದೀರಾ ಅಂತ. ಹಳೆ ಸ್ಟೂಡೆಂಟ್ಸ್ದೇ ಒಂದಷ್ಟು ಪೆಂಡಿಂಗ್ ಇರೋದ್ರಿಂದ ನಾವು ಸ್ಟಾಪ್ ಮಾಡಿರೋಂಥದ್ದು. ಬಟ್ ಇವಾಗಲೂ ಹೊಸ ಅಡ್ಮಿಷನ್ಸ್ ನ ತಗೋತಾ ಇದ್ದೀವಿ. ಬಟ್ ಇವಾಗ ಯುಗಾದಿ ಆಫರ್ ಅಂತ ಸ್ವಲ್ಪ ಫೀಸ್ ಮುಂಚೆಗಿನ್ನ ಸ್ವಲ್ಪ ಫೀಸಸ್ ಎಲ್ಲ ಕಡಿಮೆ ಇರುತ್ತೆ ಇವಾಗ. ಸೊ ಇಂಟ್ರೆಸ್ಟ್ ಇದ್ದವರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕೂಡ ಲಿಮಿಟೆಡ್ ಆಫರ್ ಇರುತ್ತೆ. ಯುಗಾದಿ ಒಳಗಡೆ ನೀವು ಜಾಯಿನ್ ಆಗಬೇಕು. ಆಫ್ಟರ್ ಯುಗಾದಿ ನಿಮಗೆ ಈ ಒಂದು ಆಫರ್ ಸಿಗೋದಿಲ್ಲ. 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ತ್ರಿಬಲ್ ಕ್ರೋಶೆ, ಇವಾಗ 3 ಚೈನ್ ಹಾಕೊಳ್ಳಿ. ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ನ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಚೈನ್ ಬದಲು ನೀವು 4 ಚೈನ್ ಕೂಡ ಹಾಕೋಬಹುದಾ ಅನ್ನೋ ಡೌಟ್ಸ್ ಇದ್ರೆ ಅದನ್ನು ಕೂಡ ನೀವು ಹಾಕೋಬಹುದು. ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಇಲ್ಲಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ಗೆ ನಾನು 7 ಕೌಂಟಿಂಗ್ ಅಲ್ಲಿ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ.
ಸೊ ನೀವು ಕೂಡ 7 ಮಾಡಬೇಕು ಅಂತೇನಿಲ್ಲ. ಇಫ್ ಇನ್ ಕೇಸ್ ನೀವು 6 ಎಳೆ ದಾರ ತಗೊಂಡ್ರೆ ಈ ಒಂದು 8 ಮಾಡ್ಕೋಬಹುದು. ಅದೇ 8 ಎಳೆ ದಾರ ತಗೊಂಡ್ರೆ 6 ಇಂದ 7 ಕೂಡ ನೀವು ಮಾಡ್ಕೋಬಹುದು. ಬಟ್ ನನಗೆ ಕರೆಕ್ಟ್ ಅನ್ಸಿದ್ದು 7 ಕೌಂಟ್ಸ್ ಅಲ್ಲಿ. ಸೊ ನಾನು 7 ಕೌಂಟ್ಸ್ ನ ಮಾಡಿದೀನಿ. ನೀವು ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು, ಜೊತೆಗೆ ಡಿಕ್ರೀಸ್ ಕೂಡ ಮಾಡ್ಕೋಬಹುದು. ಟ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್. ಸೊ ನಾವೇನ್ ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಟ್ರಿಬಲ್ ಕ್ರೋಶೆಗೆ ಲಾಕ್. ಸೊ ಕೌಂಟಿಂಗ್ಸ್ ಈಕ್ವಲ್ ಆಗಿದ್ರೆ ಫಸ್ಟ್ ಸ್ಲಾಂಟಿಂಗ್ ಆರ್ಚ್ಗೂ ಸೆಕೆಂಡ್ ಸ್ಲಾಂಟಿಂಗ್ ಆರ್ಚ್ಗೂ ಕೌಂಟಿಂಗ್ಸ್ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ಲಾಕ್ ಮಾಡ್ಕೊಳ್ಳಿ. ಈ ತರ ಸ್ಟ್ರೈಟ್ ಆಗಿ ನೋಡ್ಕೊಂಡು ಎಲ್ಲೂ ರೀಚ್ ಆಗುತ್ತೋ ನೋಡಿ ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಇದಾದಷ್ಟು ಹುಷಾರಾಗಿ ವರ್ಕ್ ಮಾಡಿ. ಯಾವುದೇ ರೀತಿ ಬೇಸ್ ಇಲ್ದೇನೆ ನಾವು ಡೈರೆಕ್ಟ್ ಆಗಿ ಸೀರೆಗೆ ವರ್ಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಹುಷಾರಾಗಿ ವರ್ಕ್ ಮಾಡ್ಕೊಳ್ಳಿ. ನೋಡಿ 2 ಆರ್ಚ್ಗಳು ಅಂದ್ರೆ ಸ್ಲಾಂಟಿಂಗ್ ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದೇ ತರ ನೀವು ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ಕೋಬೇಕು. ಸೊ ಅವಾಗ್ಲೇ ಹೇಳ್ದೆ ಅಲ್ವಾ, ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಚೈನ್ ಹಾಕಿ ಬೀಡ್ ಹಾಕೋಬಹುದು ಅಂತ. ನೋಡಿ ಇಲ್ಲಿ ಬೇಕಾದ್ರೆ ಒಂದು ಚೈನ್ ಹಾಕೊಂಡು ಒಂದು ಬೀಡ್ ನ ಹಾಕೊಳ್ಳಿ. ಸೊ ಇಲ್ಲೇನು ವರ್ಕ್ ನಾನು ಮಾಡಿ ತೋರಿಸ್ದೆ ಅಲ್ವಾ, ಸೊ ಇದೇ ತರ ಸೀರೆ ಪೂರ್ತಿ ನಾನು ವರ್ಕ್ ಅನ್ನ ಮಾಡ್ಕೋತೀನಿ. ಸೊ ಇದೇ ತರ ಕಂಪ್ಲೀಟ್ ಮಾಡ್ಕೊಳ್ಳೋದು. ನೋಡಿ 3 ಆರ್ಚ್ಗಳು ಮಾಡಿ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಿಲ್ಲ. ಇದೇ ತರ ಸೀರೆ ಪೂರ್ತಿ ವರ್ಕ್ ಅನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಸೀರೆ ಪೂರ್ತಿ ನಾನು ವರ್ಕ್ ಮಾಡಿ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ನಾನು ಅವಾಗಲೇ ಹೇಳ್ದಂಗೆ ಒಂದ್ ಒಳ್ಳೆ ಕಲರ್ ಕಾಂಬಿನೇಷನ್ ಇತ್ತು ಅಂತಂದ್ರೆ ಇನ್ನ ಕೂಡ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಿಲ್ಲ. ಬೇರೆ ಕಲರ್ ಕಾಂಬಿನೇಷನ್ ಅಲ್ಲಿ ಏನಾದ್ರು ವರ್ಕ್ ಬಂದಾಗ ಇದನ್ನ ಮಾಡೋದ ಬೇಡವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ 650 ಇಂದ 700 ವರೆಗೂ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ತಗೊಳ್ಳೋರು ತುಂಬಾ ಜಾಸ್ತಿ ಕೂಡ ತಗೋತಾರೆ ಈ ಒಂದು ಡಿಸೈನ್ಗೆ. ಡಿಸೈನ್ ಇಷ್ಟ ಅಂದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಮಗೂ ಕೂಡ ಒಂದೊಳ್ಳೆ ಸ್ಫೂರ್ತಿ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಸ್ನ ಮಾಡೋದಕ್ಕೆ. ಕ್ಲಾಸಸ್ ಏನಾದ್ರು ಕಲಿಬೇಕು ಅಂತ ಅನ್ನೋರು ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಟೀರಿಯಲ್ ಏನ ಪರ್ಚೇಸ್ ಮಾಡಬೇಕು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶಾಪ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಡಿಸೈನು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.